28ನೇ ತಾರೀಕು ಅರಮನೆ ಮೈದಾನದಲ್ಲಿ ಮುಖ್ಯಮಂತ್ರಿಗಳು ಉಪಸ್ಥಿತರಿದ್ದು ಉದ್ಘಾಟಕರಾಗಿ ಬಂದಿದ್ದಂಥದ್ದು. 28ನೇ ತಾರೀಕು ಎಲ್ಲ ಕನ್ನಡ ಪರ ಸಂಘಟನೆಗಳು ಒಗ್ಗಟ್ಟಾಗಿ ನಾವೊಂದು ಒಗ್ಗಟ್ಟಿನ ಪ್ರದರ್ಶನ ಮಾಡಿದಾಗ ಇದೇ ಮುಖ್ಯಮಂತ್ರಿಗಳು ಉದ್ಘಾಟಕರಾಗಿ ಬಂದಿದ್ದು. ಅವತ್ತಿನ ಅವರ ಭಾಷಣ 8 ರಿಂದ 10 ಲೈನ್ಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಕೇವಲ 8 ರಿಂದ 10 ಲೈನ್ಗಳಿಗೆ. ಆ ಭಾಷಣದಲ್ಲಿ ಮುಖ್ಯವಾಗಿ ಅವ್ರು ಮಾತಾಡೋದು ಒಂದೇ, ನಾನು ಎಲ್ಲೇ ಸಹಿ ಮಾಡಿದ್ರು ಕನ್ನಡದಲ್ಲೇ ಸಿದ್ದರಾಮಯ್ಯ ಅಂತ ಸಹಿ ಮಾಡ್ತೀನಿ ಅಂತ ಹೇಳ್ತಾರೆ. ಜೊತೆಗೆ ನಾನು ಟಿಪ್ಪಣಿ ಬರಿಬೇಕಾದ್ರೂ ಸಹ ಕನ್ನಡದಲ್ಲೇ ಟಿಪ್ಪಣಿ ಬರಿತೀನಿ ಅಂತಾರೆ. ಇವತ್ತು ಕನ್ನಡದಲ್ಲೇ ಟಿಪ್ಪಣಿ ಬರೆದಿ ಕನ್ನಡಿಗರ ಮಲಯಾಳ ಮಾಡಿದ್ರು ಮುಖ್ಯಮಂತ್ರಿಗಳು ಅಂತ ಹೇಳಿದ್ರೆ ಯಾವುದೇ ರೀತಿ ತಪ್ಪಾಗಲ್ಲ. ಇವತ್ತು ಬಂಧುಗಳೇ, ಏನು ಕೋಗಿಲು ನಿರಾಶ್ರಿತರು ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಅವರು ನಿರಾಶ್ರಿತರಲ್ಲ, ಅಕ್ರಮ ವಲಸಿಗರು. ನಮ್ಮ ನಾಡಿನ ನಿರಾಶ್ರಿತರು ಆದರೆ ಅವರು ನಿರಾಶ್ರಿತರು. ಈ ಅಕ್ರಮ ವಲಸಿಗರು ಏನು 2020-21ರಲ್ಲಿ ಒಂದು 15 ಶೆಡ್ಗಳನ್ನ ಕಟ್ಕೊಂತಾರೆ. ಅದು ಕಾಲಕ್ರಮೇಣ ಹೋಯ್ತಾ ಒಂದು 150-200 ಶೆಡ್ಗಳಾಗಿ ಪರಿವರ್ತನೆ ಆಯ್ತದೆ. ಪರಿವರ್ತನೆ ಆಗಿದ್ದಂಥ ಶೆಡ್ಗಳನ್ನ ಇವರು ಕನ್ನಡಿಗರ ಕಣ್ಣೊರ್ಸಕ್ಕೋ ಇಲ್ಲ ಅವ್ರಿಗೆ ಅಕ್ರಮವಾಗಿ ಬೈಯಪ್ಪನಹಳ್ಳಿಲಿ ಮನೆ ಕಟ್ಕೊಡಕ್ಕೋ ಯಾವ ಕಾರಣಕ್ಕೆ 20ನೇ ತಾರೀಕು ಡಿಸೆಂಬರ್ 20ನೇ ತಾರೀಕು ಇದೇ ಸರ್ಕಾರ ತೆರವುಗೊಳಿಸುತ್ತದನ್ನ. ಇದೇ ಸರ್ಕಾರ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತೇಳಿ ಇದೇ ಸರ್ಕಾರ 20ನೇ ತಾರೀಕು ತೆರವುಗೊಳಿಸುತ್ತೆ. ಇದೇ ಸರ್ಕಾರ ತೆರವುಗೊಳಿಸಿ 29ನೇ ತಾರೀಕು ಒಂದು ಆದೇಶ ಮಾಡ್ತಾರೆ. ಎಲ್ಲರೂ ಸೇರಿ ಏನು ಕೋಗಿಲೆಯರು ಬಡಾವಣೆಯ ನಿರಾಶ್ರಿತರಿಗೆ ಸಂತ್ರಸ್ತರಿಗೆ ನಾವು ಮನೆ ಕೊಡ್ತೀವಿ, 11 ಲಕ್ಷ ಏನೋ ಹಣದಲ್ಲಿ ನಾವು ಮನೆ ಕೊಡ್ತೀವಿ ಅಂತೇಳಿ ನೀವು ಆದೇಶ ಮಾಡ್ತಿರಲ್ಲ ಮುಖ್ಯಮಂತ್ರಿಗಳೇ. ಹಾಗಾದ್ರೆ ಕನ್ನಡಿಗರ ನಿರಾಶ್ರಿತರಿಗೆ ನಿಮ್ಮ ಕೊಡುಗೆ ಏನು? ಕನ್ನಡಿಗರ ನಿರಾಶ್ರಿತರಿಗೆ ನಿಮ್ಮ ಕೊಡುಗೆ ಏನು? ಕರ್ನಾಟಕದಲ್ಲಿ ನಾವಿವತ್ತು ಕನ್ನಡಿಗರು ಕರ್ನಾಟಕ ಅಂತೇಳಿ ಎಲ್ಲ ಕನ್ನಡ ಪರ ಹೋರಾಟಗಾರರು ಮನೆ ಮಠ ಬಿಟ್ಟು ರಸ್ತೆಗಿಳಿದು ಹೋರಾಟ ಮಾಡಿ ಕನ್ನಡಿಗರ ಪರವಾಗಿ ಹೋರಾಟ ಮಾಡ್ತಾ ಇದ್ರೆ ಮುಖ್ಯಮಂತ್ರಿಗಳು ಯಾವುದೋ ಒಂದು ಪಕ್ಷದ ಕೇರಳದಲ್ಲಿ ಇನ್ನು 3 ತಿಂಗಳು ಚುನಾವಣೆ ಇದೆ ಅನ್ನೋ ಉದ್ದೇಶಕ್ಕೆ ಅಲ್ಲಿನ ವಸತಿ ಏನು ಅಕ್ರಮ ವಲಸಿಗರಿಗೆ ನೀವು ಮನೆ ಕೊಟ್ಕೊಡೋಕ್ಕಾದ್ರೆ ಯಾಕೆ? ನಿಮಗೆ ಬಾಗಲಕೋಟೆಯ ಕೃಷ್ಣಾ ಮೇಲ್ದಂಡೆಯಲ್ಲಿ ಜಮೀನುಗಳು ಕಿತ್ಕೊಂಡ್ರಲ್ಲ, ಅಲ್ಲಿ ನಿರಾಶ್ರಿತರು ಮಾಡಿದ್ರಲ್ಲ, ಅವ್ರು ಯಾರು ನಿರಾಶ್ರಿತರು ಅಂತ ಅನಿಸ್ಲಿಲ್ವ ಮುಖ್ಯಮಂತ್ರಿಗಳು ನಿಮ್ಗೆ? ಹಾಗಾದ್ರೆ ಅವ್ರು ಯಾರು ನಿರಾಶ್ರಿತರು ಅಂತ ಅನಿಸ್ಲೇ ಇಲ್ವಾ? ಯಾಕೆ? ಆನೆ ದಾಳಿ ಆದಾಗ ನಿಮ್ಮ ಸರ್ಕಾರ ಬಂದಾಗ ಯಾರೋ ಅಜನೀಶ್ ಅನ್ನೋ ವ್ಯಕ್ತಿ ಸಾಯ್ತಾನೆ, ಅವನಿಗೆ 15 ಲಕ್ಷ ಹಣ ಕೊಡ್ತೀರಾ, ಆ ಕೊಟ್ಟಾಗ್ಲೂ ಕನ್ನಡಿಗರು ಸುಮ್ಮನೆ ಇದ್ರು, ಕನ್ನಡ ಚಳುವಳಿಗಾರರು ಸುಮ್ಮನೆ ಇದ್ರು ಅಂತ ಹೇಳೋಣ. ಅದ್ರ ಜೊತೆಗೆ ವಯನಾಡಲ್ಲಿ ಫ್ಲಡ್ ಆದಾಗ 100 ಕೋಟಿನ 100 ಜನರಿಗೆ ಕೊಡ್ತೀರಾ. ಯಾರು ದುಡ್ಡದು? ಕನ್ನಡಿಗರ ತೆರಿಗೆ ಹಣ ಅದು.